ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಆಫ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಏನು ಸ್ಪೆಷಲ್ಲು, ಎಲ್ಲರೂ ಮಾಡೋ ಥರನೇ ಅಂತ ಕೇಳ್ಬೋದು ನೀವು. ನಾನು ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ನೋಡಿ. ಬಟ್ ಇಲ್ಲಿ ಏನು ಅಂದರೆ ಉದ್ದಿನ ಬೇಳೆ ಮತ್ತು ಬೇರೆ ಕಾಳುಗಳನ್ನ ಯಾವುದನ್ನು ಕೂಡ ಆ್ಯಡ್ ಮಾಡದೆ ಹೇಗೆ ಮಾಡೋದು, ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಗ್ಯಾಸ್ಟ್ರಿಕ್ ಆಗೋಲ್ಲ, ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಎಷ್ಟು ಸರಿ ತಿಂದರೂ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ನಾನು ಅಕ್ಕಿಯನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳಿತಾ ಇದ್ದೀನಿ ನೋಡಿ. ಡಸ್ಟ್ ಏನಾದರೂ ಇದ್ದರೆ ಎಲ್ಲ ಕೂಡ ತೊಳೆದು ಚೆಲ್ಬಿಡಿ. ತೊಳೆದು ನೀಟಾಗಿ ನೀರು ಚೆಲ್ಲಿದ ನಂತರ ಬೇರೆ ನೀರನ್ನು ಹಾಕಿ ನಾನು ಒಂದು 3-4 ಅವರು ನೆನೆಯೋದಕ್ಕೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಮೆಂತೆ ಮತ್ತು ಉದ್ದಿನ ಬೇಳೆ ತೊಗೊಂಡಿದ್ದೀವಿ. ಆಪ್ಷನ್ನಲ್ಲು, ಹಾಕಲೇಬೇಕು ಅಂತ ಏನಿಲ್ಲ. ಇದನ್ನು ಈಗ ಯೂಶಲಿ ಮಕ್ಕಳು ಕಲರ್ ಕೇಳ್ತಾರಲ್ವ ದೋಸೆಗೆ, ಆ ಪರ್ಪಸ್ಲಿ ಮೆಂತೆ ಕಾಳನ್ನ ಹಾಕ್ತಾ ಇರೋದು. ಹಾಕದೇ ಇದ್ರೂ ಆಫ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ. ಇದನ್ನು ಕೂಡ ನಾನು ನೆನೆ ಹಾಕ್ತಾಯಿದ್ದೀನಿ. ಕಲರ್ ಕೇಳ್ತಾರೆ ಅನ್ನೋ ಒಂದು ಪರ್ಪಸ್ಗಷ್ಟೇ. ಸೊ 1 ಸ್ಪೂನ್ ಕೂಡ ಕಂಪ್ಲೀಟ್ ಇಲ್ಲ, ಅಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಕಲರ್ಗೋಸ್ಕರ ಮಾತ್ರ ನಾನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಚೆನ್ನಾಗಿ ನೆಂದ ನಂತರ ಏನು ಮಾಡ್ತೀನಿ ಇವಾಗ ಅಂದರೆ, ನೀರನ್ನು ಎಲ್ಲ ಬಸಿ ಹಾಕಿ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿದ್ದೀನಿ. ಈ ರೀತಿಯಾಗಿ ನೀಟಾಗಿ ಅದು ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಅಂದರೆ ಒಂಥರ ಕಟಮ್ ಅಂತ ಕಡ್ದಾಗ ಸೌಂಡ್ ಬರುತ್ತಲ್ಲ, ಸೊ ಆ ರೀತಿಯಾಗಿ ಆರಬಾರ್ದು. ಸ್ವಲ್ಪ ಮಿದುವಾಗಿ ಡ್ರೈ ಆಗಬೇಕು ಅಷ್ಟೇ. ಅದಾದಮೇಲೆ ಆ ಅಕ್ಕಿನ ನಾನು ರುಬ್ಕೊಳ್ತಾ ಇದ್ದೀನಿ. ಅಂದರೆ ನೀರು ಹಾಕಬಾರ್ದು, ಡ್ರೈ ಪೌಡ್ರ್ ಥರ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಅಕ್ಕಿನ. ನೋಡಿ, ಇಲ್ಲ ಅಕ್ಕಿನ ಪ್ರೆಸ್ ಮಾಡಿದರೆ ತುಂಡಾಗುತ್ತೆ, ಅದಕ್ಕೆ ಅದು ನೆಂದಿರುತ್ತೆ. ಅದನ್ನು ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಾಗ ಡ್ರೈ ಪೌಡರ್ ಈ ಥರ ಬರುತ್ತೆ. ಆದರೆ ನುಣ್ಣಗಾಗೋದಿಲ್ಲಲ್ಲ, ಸೊ ಅದಕ್ಕೆ ನಾವು ಇನ್ನೊಂದು ಟೈಮ್ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಅದಾದ ನಂತರ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಸಾಣಿಸ್ಕೊಳ್ತಾ ಇದ್ದೀನಿ ಜರಡಿಯಲ್ಲಿ. ಹಿಟ್ಟು ಮತ್ತು ನುಚ್ಚು ಸಪ್ರೇಟ್ ಆಗುತ್ತೆ. ಇದರಿಂದ ಸಾಣಿಸಿದಾಗ ಹಿಟ್ಟು ಕೆಳಗಡೆ ಉಳಿಯುತ್ತಲ್ವ, ಸೊ ಮೇಲೆ ಈ ರವೆ ಥರ ನುಚ್ಚು ಬರುತ್ತೆ ನೋಡಿ. ಇದನ್ನು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿ. ಇಲ್ಲ ಅಂದರೂ ಕೂಡ ಇದಕ್ಕೆ ನಾನು ಇನ್ನೊಂದು ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಬೇಯಿಸ್ಕೋಬೇಕಾಗುತ್ತೆ ಅದನ್ನು. ಸೊ ಸಣ್ಣ ನುಚ್ಚಾದರೂ ಸರಿ, ದೊಡ್ಡ ನುಚ್ಚಾದರೂ ಸರಿ, ಎರಡನ್ನೂ ಕೂಡ ನಾವು ಗಂಜಿ ಮಾಡ್ಕೋಬೇಕು. ಆದರೆ ಸೈಜಸ್ಸಲ್ಲಿ ವೇರಿಯೇಷನ್ ಮಾಡಬೇಕು ಅಂದರೆ ಅದನ್ನು ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇಲ್ಲಿ ಮೇಲೇನು ರವೆ ಬಂದಿರುತ್ತಲ್ಲ, ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಮುದ್ದೆ ಮಾಡುವಾಗ ಸರಿ ಅಂತ ಹೇಳಿ, ಆಮೇಲೆ ಸ್ಟಾರ್ಟಿಂಗೆ ನಾವು ಸ್ವಲ್ಪ ಮಾಡ್ಕೊಳ್ತೀವಲ್ವ, ಅದಕ್ಕೆ ಬರೋವರೆಗೂ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಗಟ್ಟಿಗಿದೆ ರವೆ. ಇದು ಚೆನ್ನಾಗಿ ಬೇಯಬೇಕು. ಒಂದು 7-8 ಮಿನಿಟ್ಸ್ವರೆಗೂ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಅದನ್ನು. ರವೆ ಚೆನ್ನಾಗಿ ಬೆಂದು ಗಂಜಿ ಥರ ಆಗಬೇಕು. ಸೊ ಫಸ್ಟು ಟೈಮ್ ಇದನ್ನು ಟ್ರೈ ಮಾಡೋರಾದರೆ 1 ಲೋಟದ ಮಾತ್ರ ಟ್ರೈ ಮಾಡಿ. ಆದರೆ ಇದು ಒಂದು ಸರಿ ನೀಟಾಗಿ ಬಂತು ಅಂದರೆ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು ಕಂಪ್ಲೀಟಾಗಿ ಬೇಯಬೇಕು. ಆಗ ದೋಸೆ ಚೆನ್ನಾಗಿ ಬರುತ್ತೆ. ಅದನ್ನು ಹೇಗೆ ನಾನು ಯಾವ ಹದಕ್ಕೆ ಕಲಿಸ್ಕೋಬೇಕು, ಏನೇನನ್ನು ಆ್ಯಡ್ ಮಾಡ್ತೀನಿ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದು ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳ್ತು. ಏನಕ್ಕೆ ಅಂದರೆ ರವೆ ಸ್ವಲ್ಪ ಜಾಸ್ತಿ ದೊಡ್ಡದಿತ್ತು. ಹಾಗಾಗಿ ನಿಮಗೆ ರವೆ ಚಿಕ್ಕದು ಬೇಕು ಅಂದರೆ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳಿ, ಅದನ್ನು ಸಾಣಿಸ್ಕೊಳ್ಳಿ. ಹಿಟ್ಟು ಸಪ್ರೇಟ್ ಆಗುತ್ತೆ ಮತ್ತು ಸಣ್ಣ ನುಚ್ಚು ಬರುತ್ತೆ. ಇದು ಆದಷ್ಟು ತೆಳುವಿದ್ರೆ ಬೆಟರು. ನಾನು ಮಾಡಬೇಕಾದ್ರೆ ಇಲ್ಲಿ ಸ್ವಲ್ಪ ತಿಕ್ನೆಸ್ ಅನ್ನಿಸ್ತು. ಸೊ ಮತ್ತೆ ನೀರು ಆ್ಯಡ್ ಮಾಡಿಕೊಂಡೆ. ಇದಾಗಬಾರ್ದು ಅಂದರೆ ಸ್ಟಾರ್ಟಿಂಗೇ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ನೀವು. ಆವಾಗ ಅದು ಒಂದು ಮೀಡಿಯಮ್ ಹದಕ್ಕೆ ಬರುತ್ತೆ. ಆ ರೀತಿಯಾಗಿ ಬಂದಾಗ ನೋಡಿ, ಗಟ್ಟಿ ಆಗ್ತಾ ಇದೆ ಆಲ್ರೆಡಿ. ಅಂದರೆ ರವೆ ಬೇಯ್ತಾ ಇದೆ, ಅಕ್ಕಿ ರವೆ. ಸೊ ಇದು ನಾವು ಕೈಯಾಡ್ತಾನೆ ಇರಬೇಕು, ಗಂಟು ಆಗಬಾರ್ದು. ಹಾಗಾಗಿ ಯೂಶಲಿ ದೋಸೆಗಳನ್ನು ನಾವು ಅಕ್ಕಿ ನೆನೆ ಹಾಕಿ ರುಬ್ಬಿಬಿಟ್ಟು ಓವರ್ ನೈಟ್ ಅದನ್ನು ನೆನ್ಕೊಳ್ಳೋದಕ್ಕೆ ಬಿಟ್ಟು ಬೆಳಗ್ಗೆ ದೋಸೆ ಮಾಡ್ತೀವಲ್ವ, ಸೊ ಇದನ್ನು ನೈಟು ನೆನೆಯೋದಕ್ಕೆ ಬಿಡ್ತೀವಿ. ಆದರೆ ಇಲ್ಲಿ ವಿಶೇಷ ಏನು ಅಂದರೆ ಗಂಜಿ ಮಾಡ್ಕೊಳ್ತಾ ಇದ್ವಿ, ಅಕ್ಕಿ ರವೆಯಲ್ಲಿ ಗಂಜಿ ಮಾಡ್ಕೊಳ್ತಾ ಇದ್ದೀವಿ. ಹಾಗಾದರೆ ಹಿಟ್ಟು ವೇಸ್ಟಾ ಅಂತ ಕೇಳ್ಬೋದು. ಇಲ್ಲ, ಹಿಟ್ಟನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ. ಯಾವ ಟೈಮಲ್ಲಿ ಅನ್ನೋದನ್ನು ಇವಾಗ ತೋರಿಸ್ತೀನಿ. ವೆಯ್ಟ್ ಮಾಡಿ ನೋಡಿ. ಈಗ ನಾನು ನೆನೆ ಹಾಕಿದ್ನಲ್ಲ ಮೆಂತೆ ಮತ್ತು ಉದ್ದಿನಬೇಳೆ, ಜಸ್ಟ್ 1 ಸ್ಪೂನ್ ಅಷ್ಟೇ, ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡೆ. ಇದು ಗಂಜಿ ನಾನು ಎಷ್ಟು ನೀರು ಹಾಕಿದರೂ ಗಟ್ಟಿ ಆಗ್ತಾನೆ ಇತ್ತು. ಸೊ ಮತ್ತೆ ನಾನು ನೀರು ಕಾಸಿಬಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತಣ್ಣಗಾಗೋವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು. ಗಂಜಿ ಕಂಪ್ಲೀಟಾಗಿ ಕೋಲ್ಡ್ ಆಗಬೇಕು. ಕೋಲ್ಡ್ ಆದ ನಂತರ ಹಿಟ್ಟು ಬಂದಿತ್ತಲ್ಲ, ಆ ಹಿಟ್ಟನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕ್ಕೊಂಡ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಆರ್ಗ್ಯಾನಿಕ್ ಉಪ್ಪು ಬಳಸ್ತಾ ಇರೋದ್ರಿಂದ ಕಲರ್ ಆ ಥರ ಇದೆ ಅಷ್ಟೇ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಜಿ ಮತ್ತು ಹಿಟ್ಟು. 1 ಸ್ಪೂನ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಒಂದೇ 1 ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ
ಕಲಿಸುವಾಗ ಯಾವುದೇ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ, ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಳ್ಳೋದ್ರಿಂದ ಮೊಸರು 1 ಸ್ಪೂನ್ ಹಾಕ್ಕೊಳ್ತೀವಲ್ಲ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅದು ಬೆಳಗಿನ ಅಷ್ಟೊತ್ತಿಗೆ ಹುಳಿ ಆಗುತ್ತೆ. ಸೊ ಇಷ್ಟು ಸಾಕಾಗುತ್ತೆ. ಇದಕ್ಕೆ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ನಾವು ಇದಕ್ಕೆ ಯಾವುದೇ ರೀತಿ ಬೇರೆ ಕಾಳುಗಳನ್ನು ಹಾಕಿಲ್ಲಲ್ಲ, ಹಾಗಾಗಿ ಸೋಡಾ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಬ್ಬಿದಂಥ ಮೆಂತೆ ಮತ್ತು ಉದ್ದಿನ ಒಂದು ಮಿಶ್ರಣ ಇತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ತುಂಬ ಏನಿಲ್ಲ, ಅದು ನಾನು ಮತ್ತೊಂದು ಸರಿ ಹೇಳ್ತಿದ್ದೀನಿ, ಸ್ಕಿಪ್ ಮಾಡಿ ನೀವು. ಅದು ವೈಟ್ ಕಲರೇ ಆಫ್ ಇದ್ದರೆ ನಡೆಯುತ್ತೆ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು. ದೋಸೆ ಹಿಟ್ಟು ಒಯ್ಯಲಿಕ್ಕೆ ಯಾವ ಹದ ಬೇಕಲ್ಲ, ಆ ಹದಕ್ಕೆ ನಾವು ನೈಟೇ ಕಲಸಿಡಬೇಕು. ಇದನ್ನಿಷ್ಟು ನೈಟ್ ನಾವು ಎಲ್ಲ ಮಿಕ್ಸ್ ಮಾಡಿ ಕಲಸಿ ಇಟ್ಟರೆ ಬೆಳಗ್ಗೆ ದೋಸೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾನೆಲ್ಲ ಕಂಪ್ಲೀಟಾಗಿ ಕಲಸಿ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಸೊ ಈಗ ಬೆಳಗ್ಗೆ ಆದಮೇಲೆ ತೆಗೆದು ನೋಡಿದಾಗ ಈ ಹದಕ್ಕೆ ಬಂದಿದೆ ಹಿಟ್ಟು ನೆಂದುಬಿಟ್ಟು. ನೋಡಿ, ಸ್ವಲ್ಪ ಅದು ತೆಳುವು ಕೂಡ ಆಗಿದೆ. ಇದು ದೋಸೆ ಮಾಡೋದಕ್ಕೆ ಈಗ ಪರ್ಫೆಕ್ಟ್ ಆಗಿದೆ ಅಂತ. ಆಫ್ ದೋಸೆ ಅಂತ ಅದಕ್ಕೆ ಕರೆಯೋದು ಇದನ್ನು ಇವಾಗ ನಾನು ಅಂಚನ್ನು ಅಂದರೆ ತವಾನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಬನ್ ಥರ ಉಬ್ಬುತ್ತೆ ಇದು ದೋಸೆ. ನಿಮಗೆ ಗರಿ ಗರಿ ಬೇಕು, ಕಲರ್ ಬೇಕು ಅನ್ನೋ ರೀಸನ್ಗೆ ನಾನು ಕೆಲವ್ರು ಕೇಳ್ತಿರ್ತಾರೆ ಮಕ್ಕಳು, ಸೊ ಅದಕ್ಕೆ ಅದು ಮೆಂತೆ ಆ್ಯಡ್ ಮಾಡಿರೋದು. ತೆಳುಗು ಬೇಕಾದರೂ ನೀವು ದೋಸೆ ಒಯ್ಕೋಬೋದು. ಬೆಣ್ಣೆ ಹಾಕ್ತಾಯಿದ್ದೀನಿ ನಾನು ದೋಸೆ ಮೇಲೆ. ನೀವು ಎಣ್ಣೆನಾದರೂ ಹಾಕ್ಕೋಬೋದು, ಬೇಡ ಅಂದರೆ ತೆಗಿಯುವಾಗ ತುಪ್ಪನಾದರೂ ಹಾಕ್ಕೋಬೋದು. ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳ ಪರ್ಪಸ್ ನಾನು ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಒಳ್ಳೆಯದು ಬೆಣ್ಣೆ ಅಂತ ಹೇಳಿ. ಸೊ ಡಯಟ್ ಯಾರು ಮಾಡ್ತಾರೋ ಅವರೆಲ್ಲ ಇದನ್ನು ಸ್ಕಿಪ್ ಮಾಡ್ಬೋದು ಬೆಣ್ಣೆನ. ಈ ರೀತಿಯಾಗಿ ಇದು ನಿಮಗೆ ಇನ್ನೂ ಬೇಕು ಅಂದರೆ ನಾನು ಸ್ವಲ್ಪ ತೆಳುವಾಗಿ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಥಿಕ್ನೆಸ್ ಆಗಬೇಕು, ಆಮೇಲೆ ಬನ್ ಥರ ಬೇಕು ಅಂದರೆ ಸ್ವಲ್ಪ ದಪ್ಪ ಒಯ್ಕೊಳ್ಳಿ. ಇಲ್ಲಿ ಕಲರ್ ಬಂದಿರೋದು ರೀಸನ್ನು ಇದು ಆಫ್ ದೋಸೆನಾ ಅಂತ ಅಂದ್ಕೋಬೋದು, ನಾರ್ಮಲ್ ದೋಸೆ ಅಂತ. ಬಟ್ ಟೇಸ್ಟ್ ಬಂದು ತುಂಬ ಚೆನ್ನಾಗಿರುತ್ತೆ. ಈ ಆಫ್ ದೋಸೆ ಮಾಡೋದನ್ನು ನಾನು ಎಲ್ಲಿ ಕಲಿತೆ ಅಂದರೆ ನನ್ನ ಕೋ-ಸಿಸ್ಟರ್ ಅಮ್ಮ ಅರ್ಚನಾರಮ್ಮ ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ, ಟೇಸ್ಟಿಯಾಗಿ ಕೂಡ ಮಾಡ್ತಾರೆ. ನಾವು ಸ್ಟಾರ್ಟಿಂಗೆಲ್ಲ ಕಲಿಯುವಾಗ ಮಿಸ್ಟೇಕ್ಸ್ ಆಗ್ತಿತ್ತು, ಬಟ್ ಅಮ್ಮ ಎಲ್ಲೂ ಮಿಸ್ಟೇಕ್ಸ್ ಮಾಡದೆ ಪರ್ಫೆಕ್ಟಾಗಿ ಮಾಡ್ತಾರೆ. ಅವ್ರ ಕಡೆಯಿಂದ ನಾನು ಕಲ್ತಿದ್ದು ಈ ದೋಸೆನ. ನಾನು ಬೆಂಗಳೂರಿಗೆ ಹೋದಾಗ ಅಮ್ಮ ಮಾಡೋದನ್ನು ಕೂಡ ಒನ್ ಟೈಮ್ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಇದನ್ನು ದೋಸೆ ಪ್ಲಸ್ ಪಾಯಿಂಟು ಅಂದರೆ ಎಷ್ಟು ದೋಸೆ ಎಷ್ಟು ಸರಿ ತಿಂದರೂ ಕೂಡ ಗ್ಯಾಸ್ಟ್ರಿಕ್ ಆಗಲ್ಲ. ಮೇಯ್ನಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.